ಶ್ರೀರಾಮಕೃಷ್ಣನಿಗೆ ಅವರ ಅರೆಯದ ಮಡದಿಯಿಂದ ನೇರವಾಗಿ ಒಂದು ಪ್ರಶ್ನೆ ಬಂತು. ನಾನೀಗ ನಿಮ್ಗೆ ಹೇಗೆ ಕಾಣುತ್ತಿದ್ದೇನೆ? ಯುವಕನಾದ ಪತಿಯನ್ನ ಪ್ರಾಯಭರಿತಳಾದಂತಹ ಸತಿ ಕೇಳ್ತಾ ಇದ್ದಾಳೆ, ನಾನೀಗ ನಿಮ್ಗೆ ಹೇಗೆ ಕಾಣುತ್ತಿದ್ದೇನೆ ಎಂದು. ಅಂದ್ರೆ ಶ್ರೀರಾಮಕೃಷ್ಣನಿಗೆ ಶ್ರೀಮಾತೆಯವರು ಪ್ರಶ್ನೆ ಮಾಡ್ತಾರೆ, ನಾನೀಗ ನಿಮ್ಗೆ ಯಾವ ತರ ಕಾಣ್ತಾ ಇದ್ದೀನಿ ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಕೊಟ್ಟಂತ ಉತ್ತರ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅಮರವಾಗಿ ಉಳಿಯುವಂತದ್ದು. ಅವರೆಂತಾರೆ ನೋಡ್ರಿ, ಇಡೀ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಶ್ರೀರಾಮಕೃಷ್ಣನ್ ಕೊಡುವಂತ ಉತ್ತರ ಅಮರವಾದಂತು ಮತ್ತೆ ಬಹಳ ಸ್ಮರಣೀಯ ವಿಷಯ ಅಂತ ಹೇಳ್ಬೋದು. ಹೇಳ್ತಾರೆ ರಾಮಕೃಷ್ಣರು, ಮಂದಿರದಲ್ಲಿ ಪೂಜಿಸಲ್ಪಡುತ್ತಿರುವಂತಹ ಜಗನ್ಮಾತೆಯೇ ವಾದ್ಯ ಕುಟೀರದಲ್ಲಿ ವಾಸಿಸುತ್ತಿರುವ ನನ್ನ ಜನ್ಮದಾತೆ ಚಂದ್ರಮಣಿ ಮತ್ತು ಅವಳೇ ಈಗ ಇಲ್ಲಿ ನನ್ನ ಕಾಲುಗಳನ್ನ ಒತ್ತುತ್ತಾ ಬಿಡುತ್ತಿದ್ದಾಳೆ. ನಿಜಕ್ಕೂ ನೀನು ನನಗೆ ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದೆಳೆದು ಬಂದಿರುವಂತೆ ಕಾಣುತ್ತಿರುವೆ. ಅಂದ್ರೆ ನೀನು ಸಾಕ್ಷಾತ್ ಜಗನ್ಮಾತೆ ಅಂತ ಅರ್ಥ ಕೊಡುವಂತ ಕೆಲವು ಪದಗಳನ್ನ ಸಾಲುಗಳನ್ನ ಉಲ್ಲೇಖ ಮಾಡಿ ರಾಮಕೃಷ್ಣರು ಶಾರದಾ ಮಾತೆಯವರು ಹೇಳ್ತಾರೆ, ನೋಡಿ ನೀನು ನನಗೆ ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಮೈದೆಳೆದು ಬಂದಿರುವಂತೆ ಕಾಣುತ್ತಿರುವೆ ಅಂತ ಶ್ರೀಮಾತೆಯವರು ಸಂಬಂಧಪಟ್ಟ ಹಾಗೆ ರಾಮಕೃಷ್ಣ ಹೇಳ್ತಾರೆ. ಎಂತ ದಿವ್ಯ ಉತ್ತರ! ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುತ್ತಿರುವ ಜನಕೋಟಿಗೆ ಇದೊಂದು ದಿಗ್ಭ್ರಮೆಗೊಳಿಸುವ ಮಾತೇ ಸರಿ. ನಾವೆಲ್ಲ ಸಹ ಇಂದ್ರಿಯಗಳಿಗೆ ದಾಸರಾಗಿ ಅದರಲ್ಲೇ ವಿಹಾರ ಮಾಡ್ತಾ ಇದ್ವಿ ಅಲ್ವಾ? ಅಂತ ಜನರಿಗೆ ಇದೊಂದು ದಿಗ್ಭ್ರಮೆಗೊಳಿಸುವಂತ ಮಾತೇ ಸರಿ. ಆದರೆ ಅದು ಪರಮಾಂಸ ಶ್ರೀರಾಮಕೃಷ್ಣನ ಬಾಯಿಂದ ಅತಿ ಸಹಜವಾಗಿ ಹೊರಹೊಮ್ಮುವಂತ ದಿನ ಬೆಳಕಿಯ ಮಾತು. ನಮ್ಮ ನಿಮ್ಮಂತ ಬಾಯಲ್ಲಿ ಆ ಮಾತು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ರಾಮಕೃಷ್ಣನ ಬಾಯಲ್ಲಿ ಮಾತ್ರ ಹೊರಡುವಂತ ಮಾತು ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಶಾರದಾ ದೇವಿಯವರ ಈ ಬಗೆಯ ಅದ್ಭುತವಾದಂತಹ ಸಂಯಮದ ಜೀವನ ಹೀಗೆಯೇ ಮುಂದುವರಿಯಿತು. ಹೆಚ್ಚಿನ ರಾತ್ರಿಗಳಲ್ಲೆಲ್ಲ ಶ್ರೀರಾಮಕೃಷ್ಣರು ಸಮಾಧಿಯಲ್ಲಿ ಇರ್ತಾ ಇದ್ರು. ರಾತ್ರಿ ಎಲ್ಲ ಜಾಸ್ತಿ ನಿದ್ದೆನೆ ಮಾಡ್ತಿರ್ಲಿಲ್ಲ ರಾಮಕೃಷ್ಣರು. ಸಮಾಧಿ ಅಂತಂದ್ರೆ ಅವರಲ್ಲಿ ಬಾಹ್ಯ ಪ್ರಜ್ಞೆ ಇರಲ್ಲ. ಈಗ ನಾವು ಒಂದು ಧ್ಯಾನ ಅಂತರ್ಮುಖಗಳಾಗಿರ್ತದೆ. ನಾವಾದ್ರೆ ಧ್ಯಾನ ಕುತ್ಕೊಂಡ್ರೆ ಸುಮ್ಮನೆ ಏನೋ ಒಂದು ಪಿನ್ನ ಬಿದ್ರು ಎದ್ದು ಬಿಡ್ತೀವಿ. ಆದ್ರೆ ಸಮಾಧಿಯಲ್ಲಿರುವಂತ ವ್ಯಕ್ತಿಗಳು ಬಾಹ್ಯ ಜಗತ್ತಿನ ಏನು ಜ್ಞಾನನೇ ಇರಲ್ಲ. ಒಂಥರ ನೀವು ರಾಮಕೃಷ್ಣದು ಅದ್ರ ಜೀವನ ಕೆಲವೆಲ್ಲ ಪ್ರಸಂಗಗಳಲ್ಲಿ ಬರುತ್ತೆ. ರಾಮಕೃಷ್ಣ ದೇಹ ಶೆಟ್ಕೊಂಡಿರುತ್ತೆ, ತುಂಬಾ ಒಂಥರ ಮರದ ಕೊಡತರ ಆಗಿರುತ್ತಂತೆ ಸಮಾಧಿಯಾದಾಗ. ಅಂದ್ರೆ ಪೂರ್ತಿ ಏನೂ ಇರಲ್ಲ, ನಮ್ ಬಾಹ್ಯ ಪ್ರಜ್ಞೆನೇ ಇರಲ್ಲ ಅಂತ ಸಮಾಧಿ ಸ್ಥಿತಿ ರಾಮಕೃಷ್ಣಗೆ ಯಾವಾಗ್ಲೂ ಬರ್ತಾ ಇತ್ತು. ಒಂದ್ ಭಜನೆ ಹೇಳಿ, ಒಂದ್ ನಾಮ ಸಂಕೀರ್ತನೆ ಹೇಳಿ ಅಥವಾ ಈ ತರ ಘಟನೆಗಳು ಹೇಳಿ ತಕ್ಷಣ ರಾಮಕೃಷ್ಣ ಸಮಾಧಿಸ್ಥರಾಗ್ತಾ ಇದ್ರು. ಯಾಕಂದ್ರೆ ಅದು ಬಹಳ ನಮಗೆ ಸಮಾಧಿ ಎಲ್ಲ ಬರೋಕೆ ಅವೆಲ್ಲ ಸಾಧ್ಯ, ಅವೆಲ್ಲ ಬಹಳ ಕಷ್ಟ. ಸಮಾಧಿ ಅಂದ್ರೆ ರಾಮಕೃಷ್ಣರಿಗೆ ಎಷ್ಟು ತಕ್ಷಣದಲ್ಲಿ ಸಮಾಧಿ ಬರ್ತಾ ಇತ್ತು. ಹಾಗಾಗಿ ಶ್ರೀರಾಮಕೃಷ್ಣರು ಯಾವಾಗ್ಲೂ ಸಮಾಧಿಯಲ್ಲಿ ಇಟ್ಬಿಡ್ತಾ ಇದ್ರು. ಆಗಾಗ ಬಾಹ್ಯ ಭೂಮಿಕೆ ಅಂದ್ರೆ ಬಾಹ್ಯ ಜಗತ್ತಿಗೆ ಬರ್ತಾ ಇದ್ರು ಸಹ ಅವರ ಮನಸ್ಸು ಎಷ್ಟು ಉನ್ನತ ಅವಸ್ಥೆಯಲ್ಲಿ ಇರ್ತಾ ಇತ್ತು ಅಂತಂದ್ರೆ ಒಂದು ಕ್ಷಣವಾದರೂ ಅವರಲ್ಲಿ ದೇಹ ಬುದ್ಧಿ ಹುಟ್ಟಲು ಸಾಧ್ಯವಿರಲಿಲ್ಲಂತೆ. ನಮ್ಮೆಲ್ಲಾದ್ರೆ ನಮ್ಗೆಲ್ಲ ದೇಹ ಬೇಕಂತ ಆತರಿರ್ತೀವಿ. ಆದ್ರೆ ರಾಮಕೃಷ್ಣರಲ್ಲಿ ಯಾವತ್ತೂ ದೇಹ ಬುದ್ಧಿ ಹುಟ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ದಿನದ ಮೇಲೆ ದಿನ ಕಳೆದ ಮೇಲೆ ತಿಂಗಳು ಹುರುಳಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆಯಿತು. ಆದರೆ ಆ ಅದ್ಭುತ ದಂಪತಿಗಳ ಸಂಯಮದ ಕಟ್ಟೆ ಮಾತ್ರ ಒಡೆದು ಹೋಗ್ಲೇ ಇಲ್ಲ ಅಂತೆ. ಅಂದ್ರೆ ಎಷ್ಟು ಕಾಮವನ್ನ ಕಂಟ್ರೋಲ್ ಮಾಡಿದ್ರು, ನಿಯಂತ್ರಣ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಒಡೆದು ಹೋಗ್ಲಿಲ್ಲ. ಮರೆತಾದ್ರೂ ಅವರ ಮನಸ್ಸುಗಳು ದೇಹ ಸುಖವನ್ನ ಬಯಸ್ಲೇ ಇಲ್ಲ. ಶಾರದಾ ದೇವಿಯರು ವಿವಾಹಿತರಾದರೂ ಬಂಜೆಯಾಗಿ ಉಳಿಯಬೇಕಾಯಿತಲ್ಲ ಎಂದು ಜನ ಸಹಾನುಭೂತಿ ತೋರುದು ಉಂಟು. ಅವ್ರಿಗೂ ಗಂಡ ಹೆಂಡತಿ ಅಂತಾರಲ್ಲ, ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಕೇಳೋಂತ ಜನಗಳಿದ್ದಾರೆ ಅಲ್ವಾ? ಅವ್ರಿಗೆ ಬಂಜೆಯ ಪೂಜೆ ಮಾಡ್ತಾರೆ ಅಂತಲ್ವಾ? ಶಾರದಾ ಮಾತೆಯರು ವಿವಾಹಿತರಾದರೂ ಬಂಜೆಯಾಗಿಯೇ ಉಳಿಯಬೇಕಾಯಿತಲ್ಲ ಎಂದು ಜನರು ಸಾಮಾನ್ಯವಾಗಿ ಒಳ್ಳೆ 100 ಇದ್ರು ಅದನ್ನ ಹುಡುಕಲ್ಲ, ಅದನ್ನ ಹೇಳಲ್ಲ. ಒಂದೇನನ್ನ ಮೈನಸ್ ಪಾಯಿಂಟ್ ಇದ್ರೆ ಅದನ್ನ ಜೋರ ಕೇಳ್ತಿರ್ತಾರೆ ಅಲ್ವಾ? ಅದೇ ಪಾಯಿಂಟ್ ಅನ್ನ ಜನರು ಆಡ್ಕೊಂತಾರೆ, ಶಾರದಾ ಮಾತೆ ಬಂಜೆಯಲ್ಲ ಅಂತ. ಏಕೆಂದರೆ ಸ್ವಯಂ ಪತಿಯೇ ತಮ್ಮ ಪತ್ನಿಯನ್ನ ತಾಯಿಯಂತೆ ಕಂಡರೆ ಇನ್ನು ಅಲ್ಲಿ ಸಂತಾನವಾಗುವ ಸಂಭವ ಇಲ್ಲಿ ಅಲ್ವಾ? ಅಂದ್ರೆ ಶ್ರೀಮಾತೆಯವರನ್ನ ರಾಮಕೃಷ್ಣರು ತಮ್ಮ ಪತ್ನಿಯನ್ನ ಸಾಕ್ಷಾತ್ ಜಗನ್ಮಾತೆ ಅಂತ ಕಂಡ್ರೆ ಅಲ್ಲಿ ಎಲ್ಲನ ಸಂತಾನವಾಗುವ ಸಂಭವ ಉಂಟೆ? ಅಲ್ಲದೆ ಶಾರದಾ ದೇವಿಯರ ವೈವಾಹಿಕ ಜೀವನದ ಸೌಖ್ಯಕ್ಕೆ ಅದಕ್ಕೂ ಮಿಗಿಲಾಗಿ ಸ್ತ್ರೀಯರ ಹೆಮ್ಮೆಯ ವಿಷಯವಾದ ತಾಯ್ತನದ ಸೌಭಾಗ್ಯಕ್ಕೆ ಪತಿಯ ಮಹಿಮೆಯೇ ತಡೆಯಾಗಿ ನಿಂತಿದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಶಾರದಾ ದೇವಿಯವರ ತಾಯಿ ಶ್ಯಾಮ ಸುಂದರಿಯು ಮಗಳ ಸ್ಥಿತಿಗೋಸ್ಕರ ಮಲಗಿದ್ದುಂಟು. ಅವಳೊಮ್ಮೆ ಶ್ರೀರಾಮಕೃಷ್ಣನಿಗೆ ಕೇಳುವಂತೆಯೇ ಗೊಣಗಿಕೊಂಡಳು. ಅಂದ್ರೆ ಶ್ರೀರಾಮಕೃಷ್ಣ ಎಲ್ಲ ಇರ್ತಾರೆ, ಶ್ಯಾಮ ಸುಂದರಿ ದೇವಿ ರಾಮಕೃಷ್ಣನಿಗೆ ಕೇಳುವ ರೀತಿಯಲ್ಲೇ ಒಂದು ಮಾತನ್ನು ಹೇಳ್ತಾಳೆ.
ಅಂತೂ ನನ್ನ ಶಾರದೆಯನ್ನ ಹುಚ್ಚರಿಗೆ ಕೊಟ್ಟು ಮದುವೆ ಮಾಡಿದ ಹಾಗಾಯ್ತು. ಶಾರದಾ ಹುಚ್ಚ